ಮನೆ ಅಂದ್ಮೇಲೆ ಜಗಳ ಬರುತ್ತೆ, ಒಬ್ಬರ ಮೇಲೆ ಒಬ್ರಿಗೆ ಸಿಟ್ಟು ಬಂದೇ ಬರುತ್ತೆ. ಅದೆಲ್ಲ ಯಾವಾಗ್ಲೂ ನಡೆಯೋದೇ ಅಲ್ವಾ ಸರ್? ಪ್ರೀತಿನೂ ಸಂಬಂಧನೂ ಯಾವಾಗ್ಲೂ ಶಾಶ್ವತ. ಹಾಗೆ ಎರಡು ಕುಟುಂಬನೂ ಒಂದಾಗಿ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಅದಕ್ಕೋಸ್ಕರ ಕೇಳ್ತಿದ್ದೀನಿ ಸರ್, ಪ್ಲೀಸ್ ಸರ್. ನೀನ್ ಮಾತಾಡೋದನ್ನ ಕೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆಯಮ್ಮ. ನಿನ್ನ ದೊಡ್ಡತನ ನನಗೂ ನನ್ನ ತಮ್ಮನಿಗೂ ಇಲ್ದೇ ಹೋಯ್ತು. ಯಾರಿಗೋಸ್ಕರ ಅಲ್ದೇ ಹೋದ್ರು ನಿನಗೋಸ್ಕರನಾದ್ರೂ ಇದನ್ನ ಖಂಡಿತವಾಗ್ಲೂ ಮಾಡ್ತೀನಮ್ಮ. ನನ್ನ ತಮ್ಮ ಹೊರಗ್ ಬರ್ಲಿ, ಮರುಕ್ಷಣವೇ ನಿತೀಶ್ನು ಲಾವಣ್ಯನು ಮನೆಗ್ ಸೇರ್ಸ್ಕೊಳ್ಳೋ ಏರ್ಪಾಡು ಮಾಡ್ತೀನಮ್ಮ. ನೀನ್ ಧೈರ್ಯವಾಗಿರಮ್ಮ. ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅ ಲಾಟ್. ಇಲ್ಲ ತುಳಸಿ, ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀನ್ ಕೇಳಿದ್ದು ನಿನ್ನ ಕುಟುಂಬದ ಸಂತೋಷಕ್ಕೋಸ್ಕರ ಅಲ್ಲ, ನನ್ನ ಕುಟುಂಬದ ಸಂತೋಷನೂ ಅದ್ರಲ್ಲಿ ಸೇರ್ಕೊಂಡಿದೆ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಿದ್ಯಮ್ಮ. ನನ್ನ ತಮ್ಮ ಒಳಗ್ ಹೋದ್ಮೇಲೆ ನಾನ್ ಸರಿಯಾಗಿ ನಿದ್ದೆನೇ ಮಾಡ್ಲಿಲ್ಲಮ್ಮ. ತುಳಸಿ, ಆಮೇಲೆ ನೀನು ರಂಜಿತನ್ ಜೊತೆ ಕೋರ್ಟಿಗೆ ಬರ್ಬೇಕು. ಅದಕ್ಕೆ ಮೊದಲು ಲಾಯರನ್ ನೋಡಿ ಮಾತಾಡ್ಬೇಕು. ಅವ್ರ ಕೋರ್ಟ್ನಲ್ಲಿ ಏನ್ ಮಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ ಪ್ರೊಸೀಜರ್ನ ಹೇಳ್ಕೊಡ್ತಾರೆ. ನೀನು ಕೋರ್ಟಿಗೆ ಬಂದು ಹೊಡೆದವನನ್ನ ನೋಡಿ ಈ ಅಪರಾಧಿನ ನನಗೆ ಗುರ್ತಿಡಿಯೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ರೆ ಸಾಕಮ್ಮ. ಗೊತ್ತಾಗ್ತಿದ್ಯಮ್ಮ, ಹೊಡೆದವನನ್ನ ಕಣ್ಣಾರೆ ನೋಡಿನೂ ಸುಳ್ಳು ಸಾಕ್ಷಿ ಹೇಳು ಅಂತ ನಾನು ನಿನಗೆ ಹೇಳ್ತಾ ಇದ್ದೀನಿ. ಅದನ್ನ ಹೇಳೋದಕ್ಕೆ ನನಗೂ ಕಷ್ಟ ಆಗ್ತಿದ್ಯಮ್ಮ. ಪರವಾಗಿಲ್ಲ ಬಿಡಿ ಸರ್, ನನಗೆ ನಮ್ಮ ಎರಡು ಕುಟುಂಬಗಳು ಸಂತೋಷವಾಗಿರೋದು ಮುಖ್ಯ. ಅದಕ್ಕೋಸ್ಕರ ಸುಳ್ಳು ಸಾಕ್ಷಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಥ್ಯಾಂಕ್ ಯು ತುಳಸಿ. ನಾನು ಲಾಯರ್ನ ಕನ್ಸಲ್ಟ್ ಮಾಡಿ ಆಮೇಲೆ ನಾನು ನಿನಗೆ ಫೋನ್ ಮಾಡಿ ತಿಳಿಸ್ತೀನಿ. ಸರಿ ಓಕೆನಾ? ಬರ್ತೀವಿ ಸರ್. ಸರಿನಮ್ಮ. ಎಲ್ಲಾ ಹುಡುಗಿರಲ್ಲೂ ಈ ಗುಣ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಶತ್ರುಗಳನ್ನ ಕ್ಷಮಿಸೋ ಉದಾರತೆ, ಎಲ್ಲರೂ ನನ್ನ ಬಂಧುಗಳು ಅನ್ನೋ ಮನಸ್ಥಿತಿ ತುಳಸಿ ಹತ್ರ ಇದೆಯಮ್ಮ. ಅವಳು ಒಳ್ಳೆ ಗುಣ ನೋಡಿ ನಾನೇ ಮನಸ್ಸೋದೆ. ತುಳಸಿ ಬಗ್ಗೆ ನೆನೆಸ್ಕೊಂಡ್ರೆ ನನಗೂ ಕೈಯೆತ್ ಮುಗಿಯೋಣ ಅನ್ಸುತ್ತೆ ಬಾವ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಖಂಡಿತ ಒಪ್ಕೊಂತಿರ್ಲಿಲ್ಲ ಬಾವ. ಹೌದು ಗಾಯತ್ರಿ, ತುಳಸಿ ಬಗ್ಗೆ ನಾನು ಮೊದಲು ಸಂಶಯ ಪಟ್ಕೊಂಡಿದ್ದೆ. ರಾಘವನ ವಿಚಾರದಲ್ಲಿ ಅವಳು ಹಠಮಾರಿತನ ತೋರಿಸ್ತಾಳೆ ಅಂತ ಅನ್ಕೊಂಡಿದ್ದೆ. ರಂಜಿತ್ ಹತ್ರ ಮಾತಾಡೋದೇ ಒಳ್ಳೇದು ಅಂತ ಅನ್ಕೊಂಡಿದ್ದೆ. ನಾನು ಹಾಗೆ ಅನ್ಕೊಂಡಿದ್ದೆ ಬಾವ. ಹೌದಮ್ಮ, ಹೋಗೋ ದಾರಿಲಿ ಅವಳು ಕಂಡಾಗ ಏನಾದ್ರೂ ಆಗ್ಲಿ ಅವಳ ಜೊತೆ ಮಾತಾಡ್ ನೋಡೋಣ ಅಂತ ಅಪನಂಬಿಕೆಯಿಂದನೇ ಮಾತಾಡ್ದೆ. ಆದ್ರೆ ಅವಳ ದೊಡ್ಡ ಗುಣದ ಮುಂದೆ ನಾನು ಸೋತ್ ಹೋಗ್ಬಿಟ್ಟಮ್ಮ. ಹೌದು ಚಾರು, ತುಳಸಿ ನೀನ್ ಅನ್ಕೊಂಡ್ ಹಾಗಿರೋ ಹುಡುಗಿ ಅಲ್ಲ, ತುಂಬಾ ಒಳ್ಳೆ ಹುಡುಗಿನಮ್ಮ. ಇಲ್ಲ ದೊಡ್ಡಪ್ಪ, ಅವಳು ಆ ಥರದವಳಲ್ಲ. ಅವಳು ನಿಮ್ನ ಚೆನ್ನಾಗಿ ಏಮಾರ್ತಿದ್ದಾಳೆ, ನಿಮ್ ಹತ್ರ ಸುಳ್ಳು ನಾಟಕ ಮಾಡಿದಾಳೆ. ಅವಳು ಖಂಡಿತ ಆ ಥರದವಳಲ್ಲ. ಚಾರು, ನಿನಗೆ ಯಾಕಮ್ಮ ಈ ತರ ಸಂಶಯ? ಹೌದು ದೊಡ್ಡಪ್ಪ, ಅವಳು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವಳು ಕೇಸ್ನ ವಾಪಸ್ ತಗೊಳ್ಳೋಣ ಅಂತ ಕೊನೆಕ್ಷನ್ದಲ್ಲಿ ಹಠ ಹಿಡಿತಾಳೆ. ಅಪ್ಪನ ಎದುರಾಗಿ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತಾಳೆ. ಅವಳನ್ನ ನಂಬೇಡಿ ದೊಡ್ಡಪ್ಪ. ಚಾರು, ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ತುಳಸಿ ಬಗ್ಗೆ ನೀನು ಅನಾವಶ್ಯಕವಾಗಿ ಸಂದೇಹ ಪಡ್ತಿದೀಯಾ. ಇನ್ನೊಬ್ಬರ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಅವ್ರ ಜೊತೆ ನಾವು ಸರಿಯಾಗಿ ನಡ್ಕೋತಿಲ್ಲ ಅಂತ ಅರ್ಥ. ಹಾಗಾದ್ರೆ ನಾನ್ ತುಳಸಿ ಹತ್ರ ಸರಿಯಾಗಿ ನಡ್ಕೋತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲಮ್ಮ, ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅವಳು ನಿತೀಶ್ನ ಲಾವಣ್ಯನ ಮನೆಗೆ ಸೇರ್ಸ್ಕೊಳ್ಳಿ ಅಂತ ನನ್ನ ಹತ್ರ ಒಂದು ಬೇಡಿಕೆ ಇಟ್ಟಿದ್ದಾಳೆ. ನಾನು ಮನಸ್ಪೂರ್ವಕವಾಗಿ ಆಯ್ತು ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಅದನ್ನ ನಾನು ನೆರವೇರಿಸ್ತೀನಿ. ಆ ನಂಬಿಕೆಯಿಂದ ನಾನು ಹೇಳ್ತಿದ್ದೀನಮ್ಮ. ತುಳಸಿ ನಮಗೆ ಮೋಸ ಮಾಡೋದಿಲ್ಲ. ಬಾವ, ಈ ಕಾಲದಲ್ಲಿ ತುಳಸಿ ತರ ಯಾರಿರ್ತಾರೆ ಬಾವ? ಸುಮ್ಮನೆ ಕೊಂಗ್ ತೆಗ್ದ್ರೆ ಲಕ್ಷಾಂತರ ರೂಪಾಯಿ ಹಣ ಕೇಳ್ತಾರೆ. ಇಲ್ಲ ಅಂದ್ರೆ ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಎದುರಿಸ್ತಾರೆ. ಆದ್ರೆ ತುಳಸಿ ಆತರ ಕೇಳಿಲ್ವಲ್ಲ ಬಾವ. ಎರಡು ಕುಟುಂಬ ಒಂದಾಗ್ಬೇಕು ಅಂತ ಕೇಳಿದ್ಲು. ಅದ್ರಲ್ಲೇ ಗೊತ್ತಾಗಲ್ವಾ ಬಾವ ತುಳಸಿ ಚಿಂದಂತ ಹುಡುಗಿ ಅಂತ. ಅಷ್ಟು ಮಾತ್ರ ಅಲ್ಲ ಬಾವ, ಇವಳನ್ನ ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಆಗ ತುಳಸಿ ಎಷ್ಟು ಕಾಳಜಿಯಿಂದ ಮಾತಾಡಿದ್ಲು ಗೊತ್ತಾ ಬಾವ?
ಚಾರು ಕುಟುಂಬ ಹಾಳಾಗ್ಬಾರ್ದು ಅಂತ ಎಷ್ಟು ಮಮತೆಯಿಂದ ಮಾತಾಡಿದ್ಲು ಗೊತ್ತಾ ಬಾವ. ಇಷ್ಟಕ್ಕೂ ಇವಳು ವಯಸ್ಸೇ ಅವಳಿಗೂನು. ಈಗ್ಲೇ ದೊಡ್ಡೋಳ್ ತರ ನಡ್ಕೊಂತಿದ್ದಾಳೆ ಬಾವ. ಇವಳು ಇದ್ದಾಳೆ, ಹೇಳಿದ್ ಮಾತಂತೂ ಕೇಳಲ್ಲ, ಸ್ವಂತ ಬುದ್ಧಿ ಅಂತೂ ಮೊದ್ಲೇ ಇಲ್ಲ. ಅಮ್ಮ ಬೇಡ, ನನ್ನನ್ನ ಯಾಕೆ ಅವಳ ಜೊತೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದೀರಾ? ಅವಳ ಜೊತೆ ಕಂಪೇರ್ ಮಾಡೋದು ನನಗೆ ಇಷ್ಟ ಆಗಲ್ಲ. ತಪ್ಪೇ ಕಣೆ, ನಿನ್ನನ್ನ ಅವಳ ಜೊತೆ ಕಂಪೇರ್ ಮಾಡಿದ್ರೆ ಅದು ಅವಳಿಗೆ ಅವಮಾನ. ಅಮ್ಮ ಅನಾಗತ್ಯವಾಗಿ ನನ್ನ ಇನ್ಸಲ್ಟ್ ಮಾಡಬೇಡಿ. ಅವಳ ಬಗ್ಗೆ ನಿಮ್ಗೇನ್ ಗೊತ್ತು? ಏಯ್ ಸುಮ್ನೆ ಕಿರ್ಚ್ಬೇಡ್ವೆ. ಅವಳ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ. ಆದ್ರೆ ಅವಳು ನಿನ್ಕಿಂತ ಬುದ್ಧಿವಂತೆ, ಜವಾಬ್ದಾರಿ ಇರೋಂತ ಹುಡುಗಿ. ನೀವೇ ಹೇಳಿ ಅಕ್ಕ, ಇವಳು ಕೆಟ್ಟ ಹೆಸರು ಬರಬಾರ್ದು ಅಂತ ಒಂದೇ ಕಾರಣದಿಂದ ಆ ತುಳಸಿ ತಗ್ಗಿ ಬಗ್ಗಿ ಮಾತಾಡಿದ್ಲು. ಚಾರು ಚೆನ್ನಾಗಿರ್ಬೇಕು, ಚಾರು ಸಂತೋಷವಾಗಿರ್ಬೇಕು ಅಂತ ಎಷ್ಟೊಂದು ಮಾತಾಡಿದ್ಲು ಗೊತ್ತಾ. ಹೋಗಿ ಹೋಗಿ ಅವಳ ಬಗ್ಗೆ ಇವಳು ತಪ್ಪಾಗಿ ಮಾತಾಡ್ತಿದ್ದಾಳೆ. ಇವಳ ಬಗ್ಗೆ ಒಳ್ಳೇದ್ ಮಾತಾಡಿದ ಅವಳೆಲ್ಲಿ, ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ತಿ ಇವಳೆಲ್ಲಿ? ಸಾಕು, ಮುಂದೆ ಅವಳ ಬಗ್ಗೆ ಮಾತಾಡ್ಬೇಡಿ. ಏಯ್ ಯಾಕೆ ಮಾತಾಡ್ಬಾರ್ದು? ನಿಮ್ಮಪ್ಪನ್ ಕೇಸ್ ವಾಪಸ್ ತಗೊಂಡು ನಿಮ್ಮಪ್ಪನ್ ಬಿಡುಗಡೆ ಮಾಡ್ತಾ ಇರೋದೇ ಅವಳು. ನಿಮ್ಮಪ್ಪ ಬಿಡುಗಡೆ ಆದ್ರೆ ಅವಳ ಹೆಸರು ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತೀನಿ ಕಣೆ. ನಿಮ್ಗೆ ಅವಳು ದೇವ್ರು ಅನ್ಸಿದ್ರೆ ಅವಳಿಗೆ ದೇವಸ್ಥಾನ ಕಟ್ಟಿ ಕೈ ಮುಗಿರಿ. ಆದ್ರೆ ನನ್ ಮುಂದೆ ಅವಳ ಬಗ್ಗೆ ಮಾತಾಡ್ಬೇಡಿ. ಏಯ್ ನೀನ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀಯಾ? ಅವಳು ನೋಗ್ಲಿ ಮಾತಾಡಿದ್ರೆ ನಿನಗೇನೇ ಆಗುತ್ತೆ. ನನಗಿಷ್ಟ ಆಗ್ತಿಲ್ಲ, ಇಷ್ಟ ಆಗಲ್ಲ, ಇಷ್ಟ ಆಗೋದು ಇಲ್ಲ. ನೀವ್ ಅವಳ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ, ಆಗಲ್ಲ, ಆಗಲ್ಲ. ಏಯ್ ಚಾರು, ಕೂಲ್ ಡೌನ್ ಚಾರು. ಇಲ್ಲ ದೊಡ್ಡಪ್ಪ, ಅವಳು ನಮ್ ಸಂಸಾರನ ಕಾಪಾಡಕ್ ಬಂದಿರೋ ದೇವ್ರು ಅಂತ ನೀವ್ ಮಾತಾಡೋದು ನನಗೆ ಇಷ್ಟ ಆಗ್ತಿಲ್ಲ. ಅವಳು ಅವ್ರನ್ನ ಮದ್ವೆ ಮಾಡ್ಕೊಂಡಿದ್ದೆ ದ್ರೋಹ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡ್ತಿದ್ದಾಳೆ. ಅವಳ ಬಗ್ಗೆ ನೀವು ಈ ರೀತಿ ಮಾತಾಡ್ತಾ ಇರೋದು. ಓಕೆ ಚಾರು, ಯಾವುದೇ ಕಾರಣಕ್ಕೂ ಅವಳು ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಅವಳನ್ನ ನಾವು ಹೊಗಳದೇ ಇದ್ರು ತೆಗಳಬಾರ್ದಲ್ವಾ? ಇಲ್ಲ, ಅವ್ಳು ಮಾಡಿರೋ ದ್ರೋಹನ ನನ್ನಿಂದ ಮರೆಯಕ್ಕಾಗಲ್ಲ, ನನ್ನಿಂದ ಮರೆಯಕ್ಕಾಗಲ್ಲ, ನನ್ನಿಂದ ಮರೆಯಕ್ಕಾಗಲ್ಲ, ನನ್ನಿಂದ ಮರೆಯಕ್ಕಾಗಲ್ಲ, ಮರೆಯಕ್ಕಾಗಲ್ಲ. ಚಾರು ಯಾಕೆ ಎಮೋಷನಲ್ ಆಗ್ತಿದ್ಯಾ? ಚಾರು ಕೂಲ್. ಚಾರು ಚಾರು ಗಾಯತ್ರಿ, ಏನು ಮಾತಾಡ್ಬೇಡಿ. ಚಾರುಗ್ ಇಷ್ಟ ಇಲ್ಲದೆ ಇರೋದು ನೀವು ಏನು ಮಾತಾಡಕ್ ಹೋಗ್ಬೇಡಿ. ಹೋಗಿ ನೀವು ಕೆಲಸ ನೋಡ್ಕೊಳ್ಳಿ. ಹೋಗ್ರಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗ್ರಿ. ಚಾರು, ತುಳಸಿ ಯಾಕೆಲ್ರು ಅವಳ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದಾರೆ? ಅವಳಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಕಾಪಾಡಕ್ಕಾಗಲ್ವಾ? ಏಯ್, ನಾನ್ ಕಾಪಾಡ್ತೀನಿ ಕಣೆ. ನೀನಿಲ್ಲ ಅಂದ್ರು ನಮ್ಮ ಪಪ್ಪನ್ನ ನಾನ್ ಕಾಪಾಡ್ತೀನಿ. ಅದ್ ಸರಿ, ನೀನೇನ ನಮ್ಮ ಪಪ್ಪನ್ ಕಾಪಾಡೋದಕ್ಕೆ? ನಮ್ಮ ಮನೆಯಲ್ಲಿ ನನ್ಗೆ ಕೆಟ್ಟ ಹೆಸರು ತಂದೆ ಅಲ್ಲ. ನಾನ್ ನಿನ್ನ ಸುಮ್ನೆ ಬಿಡಲ್ಲ ಕಣೆ, ಸುಮ್ನೆ ಬಿಡಲ್ಲ. ನನಗೆ ಗೊತ್ತು ಕಣೆ, ನೀನೇ ನಮ್ಮಮ್ಮನಿಗೆ ಫೋನ್ ಮಾಡಿರ್ತ್ಯಾ. ನನ್ನ ರಂಜಿತ್ ಅಮ್ಮನಿಂದ ದೂರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಲ್ಲ. ರಂಜಿತ್ತಿಂದ ನನ್ನ ದೂರ ಮಾಡಿದ್ಯಲ್ಲ, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನಾನ್ ನಿನ್ನ ಸುಮ್ನೆ ಬಿಡಲ್ವೇ?
ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ. ಹೊರಗೆ ಹಾಕ್ದಾಗೆ ನಾನು ನಿನ್ನ ಹೊರಗೆ ಕಳಿಸ್ತೀನಿ. ನಿನ್ ನೆಮ್ಮದಿನ ಹಾಳು ಮಾಡ್ತೀನಿ. ಎಲ್ರಿಗೂ ನಿನ್ ಕಂಡ್ರೆ ವಾಕರ್ಗೆ ಬರ್ಬೇಕು. ಹಾಗ್ ಮಾಡ್ತೀನೋ ಇಲ್ವೋ ಅಂತ ನೋಡ್ತಾ ಇರು. ಚಾರು, ನಿನ್ ನೆಮ್ಮದಿನ ಹೇಗ್ ನಾಶ ಮಾಡ್ಬೇಕು ಅಂತ ನನಗೆ ಗೊತ್ತು. ಯಾಕಾದ್ರೂ ಬದುಕಿದೀನೋ ಅಂತ ಹಿಂಸೆ ವೇದನೆಯಿಂದ ವಿಧ ಅಂತ ಒದ್ದಾಡ್ಬೇಕು. ಹಾಗ್ ಮಾಡ್ತೀನಿ. ನಿನ್ನ ನೆಲಸಮ ಮಾಡ್ಬಿಡ್ತೀನಿ. ಏನಮ್ಮ, ಬೆರಳಲ್ಲಿ ತುಟಿಲಿ ರಕ್ತ? ಏನಾಯ್ತು ಇವಳಿಗೆ? ತುಳಸಿ, ನೀ ನಿಜವಾಗ್ಲೂ ಹೇಳ್ತಾ ಇದೀಯಾ? ತಿನ್ನಿ ಫಸ್ಟು. ತುಳಸಿ ಪುಟಿ, ನೀನ್ ಹೇಳಿದ್ದು ನಿಜಾನಾ? ನೀವು ತಿನ್ ಮುಗಿಸೋವರೆಗೂ ನಾನೇನು ಹೇಳೋದಿಲ್ಲ, ನೀವು ಮೊದಲು ತಿನ್ನಿ. ಆಯ್ತು, ಸರಿ ಸರಿ. ಇನ್ನೊಂದು ದೋಸೆ ತಗೊಂಬರ್ಲಾ? ಸಾಕು ಸಾಕು, ಇದೇ ಜಾಸ್ತಿ ಆಗೋಯ್ತು. ಈಗ ಹೇಳು ತುಳಸಿ ಪುಟಿ, ನಿಜವಾಗ್ಲೂ ಹೇಳ್ತಿದೀಯಾ? ಹೌದ್ರಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅರೆ ಕಳ್ಳಿ, ಇಷ್ಟೊಂದು ದೊಡ್ಡ ವಿಷಯ ನಿತ್ಯರ್ಥ ಮಾಡಿ ಇಷ್ಟೊಂದು ಕೂಲಾಗಿ ಕೂತ್ಕೊಂಡಿದ್ಯಾ? ನೀನ್ ನನ್ಗೆ ಸರ್ಪ್ರೈಸ್ ಕೊಡ್ತಾ ಇದೀಯಾ? ಎಲ್ಲಿ ಕೈ ಕೊಡು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಚಿಂದಿ ಉಡಾಯಿಸ್ಬಿಡೆ ತುಳಸಿ. ತುಳಸಿ 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 ತುಳಸಿ. ಹುಡುಗಿ ನನ್ನ ಸೊಸೆನ ಹೊರಗೆ ಕಳಿಸ್ತೀಯಾ? ನೀನ್ ನಗ್ನತ್ತ ಖುಷಿಯಾಗಿದ್ಯಾ? ಇರೇ, ನಿನಗೆಲ್ಲ ಬರೆ ಇಡ್ಬೇಕು ಅಲ್ಲಿಡ್ತೀನಿ. ರೀ, ಅತ್ತೆ ಇದ್ದಾರೆ. ಅಮ್ಮನ ಎಲ್ಲಿದ್ದಾರೆ? ಅಲ್ಲಿ ಹೊರಗಿದ್ದಾರೆ. ಒಂದು ನಿಮಿಷ ಇರು. ಮಾ, ಅಮ್ಮ, ಮಾ, ಅಮ್ಮ, ಯಾಕಮ್ಮ ಇಲ್ಲೇ ನಿಂತಿದ್ಯಾ? ಟೈಮ್ ಬೇರೆ ಆಗ್ತೈತೆ, ನೀನು ಊಟ ಮಾಡೋದಿಲ್ವಾ? ಅಮ್ಮ, ಏನಮ್ಮ ಅಳ್ತಿದ್ಯಾ? ಏನಮ್ಮ ವಿಷಯ? ಏನಿಲ್ಲ ಕಣೋ, ಕಣ್ಣಿಗೆ ಕಸ ಬಿತ್ತು ಅಷ್ಟೇ. ಏನಿಲ್ಲ ಕಣೋ. ಅಮ್ಮ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೀಯಾ?
ಏನಂತ ಹೇಳಮ್ಮ? ರಂಜಿತ್ ಏನೂ ಇಲ್ಲ ಅಂತ ಹೇಳಿದ್ನಲ್ಲೋ, ಈಗ ನನ್ನನ್ನು ಒಬ್ಳೇ ಇರೋಕ್ ಬಿಟ್ಬಿಡು. ಅಲ್ಲಮ್ಮ, ಏನಿಲ್ಲ ಅಂತ ಹೇಳಿ ಯಾಕೆ ಒಬ್ಳೆ ಇರಬೇಕು ಅಂತ ಹೇಳ್ತಿದ್ಯಾ? ಇಲ್ಲಮ್ಮ, ನಿನ್ ಮನ್ಸಲ್ಲಿ ಏನೋ ಹೇಳಕ್ಕಾಗದೇ ಇರೋ ವಿಷಯ ಇದೆ, ಅದನ್ನ ನೀನ್ ನನ್ನಿಂದ ಮುಚ್ಚಿಡ್ತಾ ಇದೀಯಾ. ಅದೇನು ಅಂತ ನೀನ್ ನನ್ನ ಹತ್ರ ನೇರವಾಗಿ ಹೇಳಮ್ಮ. ರಂಜಿತ್, ನಾನು ಹೀಗೆ ಕೇಳ್ತಿದ್ದೀನಂತ ತಪ್ಪು ತಿಳ್ಕೊಬೇಡ ಕಣೋ. ಲಾವಣ್ಯನೋ ಅಳಿಯಂದ್ರು ಇಲ್ಲಿರೋದು ನಿನ್ಗೇನಾದ್ರೂ ತೊಂದರೆ ಆಗ್ತಿದ್ಯೇನೋ? ನೋಡು, ಹಾಗೇನಾದ್ರೂ ಇದ್ರೆ ಹೇಳ್ಬಿಡು, ನಾನು ಅವ್ರನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಪ್ಪ. ಅಯ್ಯೋ ಅಮ್ಮ, ಏನಮ್ಮ ಹೇಳ್ತಿದ್ಯಾ? ಅವ್ರಿಬ್ರು ಇಲ್ಲಿದ್ರೆ ನನ್ಗೇನಮ್ಮ ತೊಂದ್ರೆ? ಹಾಗಲ್ಲಪ್ಪ, ಲಾವಣ್ಯ ನಿನ್ ತಂಗಿ, ಅವಳನ್ನ ಸಂತೋಷವಾಗಿ ನೋಡ್ಕೋಬೇಕು ಅಂತ ನೀನ್ ಅನ್ಕೊಂಡಿದ್ಯಾ. ಆದ್ರೆ ತುಳಸಿ ಹಾಗನ್ಕೋಬೇಕಲ್ಲ. ಅಮ್ಮ, ತುಳಸಿ ಹಾಗೆಲ್ಲ ಅನ್ಕೊಳ್ಳೋದಿಲ್ಲ ಅಮ್ಮ, ಅವಳು ನನ್ನ ಹಾಗೇನೆ. ನೋಡಪ್ಪ, ಅವಳ ಬಗ್ಗೆ ನಾನು ತಪ್ಪಾಗಿ ಹೇಳ್ತಿಲ್ಲಪ್ಪ. ಅವಳು ನೀನು ಈ ಮನೇಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ರಿ. ಈಗ ನಾವು ಬಂದಿದೀವಲ್ಲ, ನಾವು ಬಂದಿದ್ದಕ್ಕೆ ಅವಳಿಗೇನಾದ್ರೂ ತೊಂದರೆ ಆಗಿದೆಯೋ ಏನೋ, ಅದನ್ನೇನಾದ್ರೂ ಮನ್ಸಲ್ಲಿ ಇಟ್ಕೊಂಡು ಅವಳು. ಅಮ್ಮ, ಇಲ್ಲಮ್ಮ, ತುಳಸಿ ಖಂಡಿತ ಆ ರೀತಿ ಎಲ್ಲ ಯೋಚನೆ ಮಾಡೋದಿಲ್ಲ. ನಮ್ಗೆಲ್ಲ ತುಂಬಾ ಬಂಧುಗಳಿದಾರಲ್ಲ, ನಾವ್ಯಾಕೆ ಬೇರೆ ಇರ್ಬೇಕು, ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಅವಳು ಹೇಳ್ತಿದ್ಲು. ಈಗ್ಲೂ ನೀವೆಲ್ಲ ಬಂದಿರೋದಕ್ಕೆ ಅವಳು ತುಂಬಾ ಸಂತೋಷ ಪಡ್ತಾ ಇದ್ದಾಳೆ. ಆದ್ರೆ ಅವಳ ಮುಖ ನೋಡ್ತಾ ಇದ್ರೆ ಹಾಗ ಅನಿಸ್ತಿಲ್ವಲ್ಲಪ್ಪ. ಏನೋ ಹೊರಗ್ ಸಂತೋಷ ತೋರಿಸ್ತಾ ಒಳಗೊಳಗೆ ನಮ್ಮನ್ನ ಹೊರಗ್ ಹಾಕೋಕ್ ನೋಡ್ತಿದ್ದಾಳೇನೋ ಅಂತ ಅನ್ನಿಸ್ತಾ ಇದೆ. ಏನಮ್ಮ, ನಾನು ಇಳ್ದೇ ಇರುವಾಗ ನಿಮ್ಮ ಹತ್ರ ಏನಾರು ತಪ್ಪಾಗಿ ನಡ್ಕೊಂಡ್ಲಾ? ಅಯ್ಯಯ್ಯೋ, ಹಾಗೇನೂ ಇಲ್ಲಪ್ಪ. ಅವಳೇನಾದ್ರೂ ಬಾಯಿ ಬಿಟ್ಟು ಹಾಗೆ ಮಾತಾಡಿದ್ರೆ ನಾವಿಷ್ಟೊತ್ತಿಗೆ ಮನೆ ಬಿಟ್ಟು ಹೊಟ್ಟೋಗ್ತಾ ಇದ್ವಿ. ಅವಳದನ್ ಮನ್ಸಲ್ಲೇ ಇಟ್ಕೊಂಡು ನೋವು ತಿಂತಿದ್ದಾಳೇನೋ ಅಂತ ನನಗನ್ನಿಸ್ತಾ ಇದೆ. ಇಲ್ಲಮ್ಮ, ಈಗೇನು ನಿಮ್ಮ ಡೌಟ್ ತಾನೆ? ತುಳಸಿ ನಾನು ಇಲ್ಲಿಗೆ ಕರಿತೀನಿ, ನೀವೇ ಅವಳ ಹತ್ರ ನೇರವಾಗಿ ಮಾತಾಡಿ. ತುಳಸಿ, ಬೇಡ ಕಣೋ. ನೋಡು, ಒಂದ್ ವೇಳೆ ಅವಳ ಮನ್ಸಲ್ಲಿ ಏನೂ ಇಲ್ದೇ ಇರಬಹುದು, ಆದ್ರೆ ನನಗೇನೋ ಸ್ವಲ್ಪ ಸಂಶಯ ಅಷ್ಟೇ. ನೋಡು, ನಾನು ಅನಗತ್ಯವಾಗಿ ನಿನ್ನ ಹೆಂಡ್ತಿನ ಸಂಶಯ ಪಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಾನು ಕಣ್ಣಾರೆ ನೋಡಿದ್ದಕ್ಕೆ ಸಂಶಯ ಬಂತು ಅಷ್ಟೇ. ಅಮ್ಮ, ಯಾಕಮ್ಮ ಈ ರೀತಿ ಎಳಿತಾ ಎಳಿತಾ ಮಾತಾಡ್ತಾ ಇದೀಯಾ? ಏನೇ ಇದ್ರು ಓಪನ್ ಆಗಿ ಮಾತಾಡಮ್ಮ. ಅಲ್ಲ ಕಣೋ, ನಾನು ಹೇಳಿದ್ದನ್ನ ಕೇಳಿ ನೀನು ಅವಳ ಹತ್ರ ಜಗಳಕ್ಕೆ ಹೋಗ್ಬೇಡ. ನೋಡು, ಚಾರುನ ಅವ್ರಮ್ಮ ಬಂದು ಕರ್ಕೊಂಡು ಹೋದ್ರಲ್ಲ, ಅವತ್ತು ನೀನ್ ತುಳಸಿ ಮುಖ ನೋಡ್ದ್ಯಾ? ಅವಳು ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಗೊತ್ತಾದಾಗ ತುಳಸಿ ಎಷ್ಟು ಸಂತೋಷ ಪಟ್ಲು ಗೊತ್ತಾ? ಏನಮ್ಮ ಇದು? ಚಾರು ಅವಳ ಮನೆಗೆ ಹೋಗ್ತಾ ಇದ್ದಾಳೆ ಅಂತ ಗೊತ್ತಾದಾಗ ನಾನೇ ಎಷ್ಟು ಸಂತೋಷ ಪಟ್ಟೆ ಅಂತ ಗೊತ್ತಾ ನಿನ್ಗೆ? ಇದಕ್ಕ ತುಳಸಿನ ನೀನು ಸಂಶಯ ದೃಷ್ಟಿಲಿ ನೋಡ್ತಾ ಇದ್ದಿದ್ದು. ಅಯ್ಯೋ, ನೀನು ನಾನು ಸಂತೋಷ ಪಟ್ಟಿದ್ದು ಬೇರೆ ತರ ಕಣೋ. ಚಾರು ಅವ್ರ ಮನೆಯವ್ರ ಜೊತೆ ಸೇರ್ಕೊಂಡ್ರು ಅಂತ ನಾನ್ ಸಂತೋಷ ಪಟ್ಟೆ. ಆದ್ರೆ ತುಳಸಿ ಸಂತೋಷ ಪಟ್ಟಿದ್ದು ಹಾಗಲ್ಲ ಕಣೋ. ಮನೆ ಬಿಟ್ಟು ಚಾರು ಯಾವಾಗ ಹೋಗ್ತಾಳೋ ಅಂತ ಕಾಯೋ ತರ ಸಂತೋಷ ಪಟ್ಲು. ಇದನ್ನ ನಾನು ಅವಳ ಮುಖ ನೋಡಿ ಹೇಳಿಲ್ಲಪ್ಪ, ಅವಳು ಮಾತಾಡಿದ ರೀತಿನೇ ಹಾಗಿತ್ತು ಕಣೋ. ಹೆಂಗಸ್ರು ಒಳಗೊಳಗೆ ಏನೇನೋ ಇಟ್ಕೊಂಡು ಹೊರಗೆ ಬೇರೆ ತರನೇ ಮಾತಾಡ್ತಾರೆ. ನೋಡು, ಈ ಸೂಕ್ಷ್ಮ ಎಲ್ಲ ನಿಂಗೆ ಅರ್ಥ ಆಗಲ್ಲಪ್ಪ. ನೋಡು, ನಿನ್ ಹೆಂಡ್ತಿಗೆ ಚಾರುನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಕಣೋ. ಅದಕ್ಕೆ ಅವಳು ಮನೆ ಬಿಟ್ಟು ಹೋದಾಗ ತುಂಬಾ ಸಂತೋಷ ಪಟ್ಲು.